ಪುನರಭಿವೃದ್ಧಿಗೊಂಡಂತಹ ಅಯೋಧ್ಯೆ ರೈಲು ನಿಲ್ದಾಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಯಾಗಲಿದೆ. ಅಯೋಧ್ಯ ರಾಮಧಾಮ್ ರೈಲ್ವೆ ಜಂಕ್ಷನ್ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಯಾಗುತ್ತೆ ಪ್ರಧಾನಿ ಮೋದಿ ಅವರಿಂದ. ಈಗಾಗಲೇ ಅವರು ರೋಡ್ ಶೋನಲ್ಲಿ ಬರ್ತಾ ಇದ್ದಾರೆ. ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ಮತ್ತು ವಂದೇ ಭಾರತ್ ರೈಲುಗಳಿಗೆ ಚಾಲನೆಯನ್ನು ನೀಡುತ್ತಾರೆ. ಬಳಿಕ ನೂತನ ಏರ್ಪೋರ್ಟ್ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇದೆ. ಮೊದಲಿಗೆ ಈಗ ರೈಲ್ವೆ ಸ್ಟೇಷನ್ಗೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲಿ ಕಾರ್ಯಕ್ರಮಗಳು, ಒಂದು ರೈಲ್ವೆ ನಿಲ್ದಾಣದ ರೈಲ್ವೆ ಸ್ಟೇಷನ್ ಉದ್ಘಾಟನೆ, ಮತ್ತೊಂದು ರೈಲುಗಳಿಗೆ ಹಸಿರು ನಿಶಾನೆ. ಇದೆರಡೂ ಕೂಡ ಮುಗಿಸಿದ ನಂತರ ಈಗ ಬಂದ ರಸ್ತೆಯಲ್ಲೇ ವಾಪಸ್ ಮೋದಿ ಅವರು ತೆರಳುತ್ತಾರೆ. ಆದರೆ ಆವಾಗ ರೋಡ್ ಶೋ ಇರಲ್ಲ. ಬಹಳ ವೇಗವಾಗಿ ಅವರು ಅಲ್ಲಿಂದ 15 ಕಿಲೋಮೀಟರ್ ಕ್ರಮಿಸಿ ನೇರವಾಗಿ ವಾಪಸ್ ಏರ್ಪೋರ್ಟ್ಗೆ ಬರ್ತಾರೆ. ಈಗ ಅವರು ಏರ್ಪೋರ್ಟಿಂದನೇ ಬರ್ತಿರೋದು. ಮತ್ತೆ ವಾಪಸ್ ಏರ್ಪೋರ್ಟ್ಗೆ ಹೋಗಿ ಏರ್ಪೋರ್ಟನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳೆಲ್ಲವೂ ಕೂಡ ಇದೆ. ಸೊ ಇವತ್ತಿನ ದಿನ ಇಡೀ ಕಾರ್ಯಕ್ರಮ. ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಗೆ ಭೇಟಿ ನೀಡಿದ್ದಾರೆ. ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಗಳಿಗೆ ಲೋಕಾರ್ಪಣೆ ಮತ್ತು ಭೂಮಿ ಪೂಜೆ ಕೂಡ ನೆರವೇರುತ್ತೆ. 2024 ಜನವರಿ 22ನೇ ತಾರೀಕು ರಾಮ ಮಂದಿರದ ಉದ್ಘಾಟನೆಗೆ ಸಕಲ ಸಿದ್ಧತೆಗಳು ಭರದಿಂದ ಈಗಾಗಲೇ ನಡೀತಾ ಇದೆ. ಭಕ್ತರ ಅನುಕೂಲಕ್ಕಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಿರ್ಮಿಸಲಾಗಿದೆ. ಇದಕ್ಕೆ ಮಹರ್ಷಿ ವಾಲ್ಮೀಕಿ ಅಂತ ಹೆಸರನ್ನು ಕೂಡ ಇಡಲಾಗಿದೆ. ಮೋದಿಯವರು ಇವತ್ತು ಹೊಸ ವಿಮಾನ ನಿಲ್ದಾಣ, ಹೊಸ ಗ್ರೀನ್ಫೀಲ್ಡ್ ಟೌನ್ಶಿಪ್, ರೈಲ್ವೆ ಸ್ಟೇಷನ್ ಮತ್ತು ಹೊಸದಾಗಿ ನಿರ್ಮಾಣಗೊಂಡ 4 ರಸ್ತೆಗಳು, ರಾಮ್ಪಥ್, ಭಕ್ತಿಪಥ್, ಧರ್ಮಪಥ್ ಮತ್ತು ಶ್ರೀರಾಮ ಜನ್ಮಭೂಮಿ ಪಥಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ರೀತಿಯಲ್ಲಿ ಮೋದಿಯವರಿಗೆ ಸ್ವಾಗತವನ್ನು ಕೋರೋದಕ್ಕೆ ಅಂತ ಜನ ಸಜ್ಜಾಗಿ ನಿಂತು, ಆಗಲೇ ನನ್ನ ಕೊಲೀಗ್ ಹೇಳ್ತಾ ಇದ್ರು, ಅಲ್ಲಿ ಬಂದು ನಿಂತಿರುವಂತಹ ಜನ ವಾಪಸ್ ಹೋಗ್ತಾ ಇಲ್ಲ. ಯಾಕೆ ಅಂದರೆ ಮೋದಿಯವರು ಪುನಃ ಇದೇ ರೋಡಲ್ಲಿ ವಾಪಸ್ ಬರ್ತಾರೆ. ಬಂದಂಥವ್ರನ್ನ ಇನ್ನೊಂದು ಸರ್ತಿ ಕಣ್ತುಂಬಿಕೊಳ್ಬೇಕು. ಮೋದಿಯವರಿಂದಲೇ ಇವೆಲ್ಲವೂ ಕೂಡ ಸಾಧ್ಯವಾಗಿದ್ದು. ತೀರ್ಥಕ್ಷೇತ್ರಗಳ ಅಭಿವೃದ್ಧಿಗೆ ಮೋದಿಯವರು ಕೊಟ್ಟಷ್ಟು ಒತ್ತನ್ನು ಬೇರೆ ಯಾರೂ ಕೊಟ್ಟಿಲ್ಲ, ಯಾರೂ ಮಾಡಿಲ್ಲ. ಒಂದು ಕಡೆ ರೈಲ್ವೆ ಸ್ಟೇಷನ್ ತಾವು ಗಮನಿಸ್ತಾ ಇದ್ದೀರಾ, ವಂದೇ ಭಾರತ್ ರೈಲು ಸಿದ್ಧವಾಗಿ ನಿಂತಿರ್ತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದೀರಾ. ಇದೇ ರೈಲ್ವೆ ಸ್ಟೇಷನ್ಗೆ ಪ್ರಧಾನಿ ಮೋದಿಯವರು ಬರ್ತಾರೆ. ಬಂದು ಈ ರೈಲ್ವೆ ಸ್ಟೇಷನನ್ನು ಕೂಡ ಉದ್ಘಾಟನೆ ಮಾಡಿ ರೈಲುಗಳಿಗೆ ಹಸಿರು ನಿಶಾನೆಯನ್ನು ತೋರಿಸ್ತಾರೆ. ಜೊತೆಗೆ ಬೇರೆ ಬೇರೆ ಭಾಗ, ದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ಭಾಗದಲ್ಲಿ ರೈಲುಗಳಿಗೆ ಹಸಿರು ನಿಶಾನೆ. ಇದು ಮಂಗಳೂರಿನ ರೈಲ್ವೆ ಸ್ಟೇಷನ್ ದೃಶ್ಯವನ್ನು ತಾವು ಗಮನಿಸ್ತಾ ಇರೋದು. ಒಂದು ಕಡೆ ಅಯೋಧ್ಯೆ, ಮತ್ತೊಂದು ಕಡೆ ಮಂಗಳೂರು. ಏಕೆಂದರೆ ಮಂಗಳೂರಿನಿಂದ ಗೋವಾ ಮಡ್ಗಾಂವ್ಗೆ, ಮಂಗಳೂರು ಟು ಮಡ್ಗಾಂವ್ ಹೊಸ ವಂದೇ ಭಾರತ್ ರೈಲನ್ನು ಏನು ಬಿಟ್ಟಿದ್ದಾರೆ, ಅದು ಕೂಡ ಮೋದಿಯವರು ಅಲ್ಲಿ ವರ್ಚುವಲ್ ಆಗಿ ಇನಾಗ್ರೇಷನ್ ಮಾಡ್ತಾ ಇದ್ದ ಹಾಗೆಯೇ ಹೊರಡುತ್ತೆ. ಅದುವೇ ಹಾಗೆಯೇ 6 ವಂದೇ ಭಾರತ್ ರೈಲು ದೇಶದ ವಿವಿಧ ರೈಲ್ವೆ ಸ್ಟೇಷನ್ಗಳಲ್ಲಿ ಈಗಾಗಲೇ ನಿಂತಿವೆ ಸಿದ್ಧಗೊಂಡು. ಇವರು ಇಲ್ಲಿ ಅಯೋಧ್ಯೆಯಲ್ಲಿ ಇವರು ವರ್ಚುವಲ್ ಆಗಿ ಅದಕ್ಕೆ ಹಸಿರು ನಿಶಾನೆ, ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದ ಹಾಗೆಯೇ ಅಲ್ಲಿಂದ ರೈಲುಗಳು ಹೊರಡುತ್ತವೆ. ಆ ರೀತಿ ವ್ಯವಸ್ಥೆಯನ್ನು ಎಲ್ಲ ಕಡೆಯಲ್ಲೂ ಕೂಡ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ತಾವು ನಿಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ನೋಡ್ತಾ ಇರತಕ್ಕಂಥದ್ದು ಮೋದಿಯವರ ರೋಡ್ ಶೋ ಅಯೋಧ್ಯೆಯಲ್ಲಿ. ಬಲಭಾಗದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಮಂಗಳೂರು ರೈಲ್ವೆ ಸ್ಟೇಷನ್, ಮಂಗಳೂರು ಟು ಮಡ್ಗಾಂವ್, ಅಂದರೆ ಮಂಗಳೂರು ಟು ಗೋವಾ ಹೊಸ ವಂದೇ ಭಾರತ್ ರೈಲನ್ನು ಬಿಟ್ಟಿದ್ದಾರೆ. ಆ ರೈಲು ಕೂಡ ಸಿದ್ಧವಾಗಿ ಅಲ್ಲಿ ನಿಂತಿದೆ. ಮೋದಿಯವರು ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದ ಹಾಗೆ ಅದು ಅಲ್ಲಿಂದ ಹೊರಡುತ್ತೆ. ಆ ರೀತಿಯಾದಂತಹ ವ್ಯವಸ್ಥೆಗಳು. ಅಯೋಧ್ಯೆಯಿಂದ ನೇರ ಪ್ರಸಾರ, 15 ಕಿಲೋಮೀಟರ್ಗಳ ರೋಡ್ ಶೋ. ಪ್ರಧಾನಿ ಮೋದಿಯವರು ಎಲ್ಲ ಕಡೆ ನೆರೆದಿರ್ತಕ್ಕಂಥ ಎಲ್ಲರತ್ತ ಕೈ ಬೀಸಿ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮೋದಿಯವರಿಗೆ ಜೈ ಶ್ರೀರಾಮ್, ಜೈ ಮೋದಿ ಅಂತಕ್ಕಂಥ ಘೋಷಣೆಗಳೊಂದಿಗೆ ಸ್ವಾಗತವನ್ನು ಕೋರ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತು ಆಯಿತು, ಹೆಚ್ಚು ಕಡಿಮೆ ರೋಡ್ ಶೋ ಸ್ಟಾರ್ಟ್ ಆಗಿ 50 ನಿಮಿಷ ಆಗ್ತಾ ಬಂತು. ಬಟ್ ಅದು ತುಂಬ ಸ್ಲೋ ಆಗಿ ಹೋಗುತ್ತಲ್ಲ, ಯಾಕೆ ಅಂತಂದರೆ ಅದು ರೋಡ್ ಶೋ. ಹಾಗಾಗಿ ತುಂಬ ನಿಧಾನಕ್ಕೆ ವೆಹಿಕಲ್ ಪಾಸ್ ಆಗ್ತಾ ಇದೆ, ಮೂವ್ ಆಗ್ತಾ ಇದೆ. 15 ಕಿಲೋಮೀಟ್ರ್ ಇನ್ನೇನೋ ಹೆಚ್ಚು ಕಡಿಮೆ ಮುಗಿತಾ ಬಂತು. ರೈಲ್ವೆ ಸ್ಟೇಷನ್ ಬಳಿಗೆ ಮೋದಿಯವರು ಆಗಮಿಸ್ತಾ ಇದ್ದಾರೆ. ಬಂದ ನಂತರ ನೇರವಾಗಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ಆ ಕಾರ್ಯಕ್ರಮದಲ್ಲಿ ಸಹಜವಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಹಾಜರಿರ್ತಾರೆ. ಇದು ಸರ್ಕಾರಿ ಕಾರ್ಯಕ್ರಮ. ರಾಜ್ಯಪಾಲರು ಕೂಡ, ಆನಂದಿಬೆನ್ ಅವರು ಕೂಡ ಇರ್ತಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಮೋದಿಯವರು ಉದ್ಘಾಟನಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಅಲ್ಲಿಂದ ಅವರು ಏರ್ಪೋರ್ಟ್ಗೆ ತೆರಳುತ್ತಾರೆ. ಅಲ್ಲೊಂದು ಕಾರ್ಯಕ್ರಮ, ಏರ್ಪೋರ್ಟ್ನ ಉದ್ಘಾಟನೆ ಕಾರ್ಯಕ್ರಮ ಆದಮೇಲೆ ಸಾರ್ವಜನಿಕ ರ್ಯಾಲಿಯಲ್ಲಿ ಮೋದಿಯವರ ಭಾಷಣ. ಆ ಭಾಷಣದೊಂದಿಗೆ ಮೋದಿಯವರ ಇವತ್ತಿನ ಅಯೋಧ್ಯೆ ಪ್ರವಾಸ ಮುಕ್ತಾಯ ಆಗುತ್ತೆ. ಮತ್ತು ಅವರು ಏರ್ಪೋರ್ಟ್ನಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಇವತ್ತು ಇಡೀ ದಿನದ ಕಾರ್ಯಕ್ರಮ ಇದು.
ಮೋದಿಯವರ ಅಯೋಧ್ಯೆ ಪ್ರವಾಸ. ರಸ್ತೆಯುದ್ದಕ್ಕೂ ಕೂಡ ನೆರೆದಿರ್ತಕ್ಕಂಥ ಜನರು, ಎಲ್ರಿಗೂ ಒಂದು ಆಸೆ ಇರುತ್ತೆ, ನಮ್ಮ ಕಡೆ ಒಂದು ಸರ್ತಿ ಮೋದಿ ನೋಡಲಿ, ನಮಗೊಂದು ಸರ್ತಿ ವಿಶ್ ಮಾಡಲಿ, ನಮಗೊಂದು ಸರ್ತಿ ವೇವ್ ಮಾಡಲಿ ಅಂತ. ಅವರು ಯಾರಿಗೂ ನಿರಾಸೆ ಮಾಡಿಲ್ಲ ಮೋದಿಯವರು. ಅವರ ರೋಡ್ ಶೋ ಇನ್ನೇನು ಅಂತಿಮ ಘಟ್ಟಕ್ಕೆ ಬರ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. 6 ವಂದೇ ಭಾರತ್ ರೈಲುಗಳಿಗೆ ಇವತ್ತು ಮೋದಿಯವರು ಚಾಲನೆ ಕೊಡ್ತಾ ಇದ್ದಾರೆ. ಹಾಗೆ 2 ಅಮೃತ್ ಭಾರತ್ ರೈಲುಗಳಿಗೆ ಕೂಡ ಚಾಲನೆ ಸಿಗುತ್ತಾ ಇದೆ. ಅಲ್ಲಿಂದನೇ ವರ್ಚುವಲ್ ಆಗಿ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಏರ್ಪೋರ್ಟ್ನಿಂದ ಹೊರಟಿರ್ತಕ್ಕಂಥ ಮೋದಿಯವರು ರೋಡ್ ಶೋ ಮುಖಾಂತರ ರೈಲ್ವೆ ನಿಲ್ದಾಣಕ್ಕೆ ಬರ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ಮೆಗಾ ರೋಡ್ ಶೋ, ಸಂಪೂರ್ಣ ಕೇಸರಿಮಯವಾಗಿದೆ ಅಯೋಧ್ಯೆ. ಪುಣ್ಯಭೂಮಿ ಅಯೋಧ್ಯೆಯಲ್ಲಿ ಈಗಾಗಲೇ ರಾಮೋತ್ಸವಗಳು ಶುರುವಾಗಿದೆ. ಹಾಗೆಯೇ ಶ್ರೀರಾಮನ ಜನ್ಮಭೂಮಿಯಲ್ಲಿ ಪ್ರಧಾನಿ ಮೋದಿ ಅವರಿದ್ದಾರೆ. ಇವತ್ತು ರೋಡ್ ಶೋವನ್ನು ನಡೆಸ್ತಾ ಇದ್ದಾರೆ. ರಾಮ ಜನ್ಮಭೂಮಿ ಅಯೋಧ್ಯೆ ಸಂಪೂರ್ಣ ಕೇಸರಿಮಯ, ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ರಾಮನ ಊರು. 15 ಕಿಲೋಮೀಟರ್ ರೋಡ್ ಶೋ ಪ್ರಧಾನಿ ಮೋದಿ ಅವರದ್ದು ಇವತ್ತು ನಿಗದಿಯಾಗಿತ್ತು. ಅದನ್ನು ಈಗ ಅವರು ಮಾಡ್ತಾ ಇದ್ದಾರೆ, ರೋಡ್ ಶೋ ನಡೆಸ್ತಾ ಇದ್ದಾರೆ ಏರ್ಪೋರ್ಟಿಂದ ರೈಲ್ವೆ ಸ್ಟೇಷನ್ ತನಕ. ಸೊ ನವೀಕೃತ ರೈಲ್ವೆ ನಿಲ್ದಾಣದ ಉದ್ಘಾಟನೆಗೆ ಅಂತ ಪ್ರಧಾನಿ ಮೋದಿ ಅವರು ರೈಲ್ವೆ ಸ್ಟೇಷನ್ಗೆ ಆಗಮಿಸ್ತಾ ಇದ್ದಾರೆ. ಅಯೋಧ್ಯಧಾಮ ರೈಲ್ವೆ ಜಂಕ್ಷನ್, ಅಯೋಧ್ಯಧಾಮ ರೈಲ್ವೆ ಜಂಕ್ಷನ್ಗೆ ಮೋದಿಯವರ ಆಗಮನ ಆಗ್ತಾ ಇರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ.